ಎಲ್ಲರೂ ಇದ್ದೀರಾ. ಮೊದಲಿಗೆ ನನಗೆ ಬಹಳ ಹೆಮ್ಮೆ ಅನಿಸಿದ್ದು ಸ್ವಾಮೀಜಿ, ನಾವು ಪ್ರತಿ ವೇದಿಕೆ ಹೋದಾಗ ನಾನು ಹೇಳ್ತಿರ್ತೀನಿ, ಮಹಿಳಾ ಆಯೋಗದ ಅಧ್ಯಕ್ಷರ ಹೊರಗಾದ್ರೂ ಅರ್ಧ ಜನನಾದ್ರೂ ನೀವು ವೇದಿಕೆ ಮೇಲೆ ಕುಡಿಸ್ರಪ್ಪ, ಬರೀ ಹೋರಾಟ ಮಾಡ್ಕೊಂಡ್ರೆ ನಾವು. ಅಂದ್ರೆ ಮೊದಲನೇ ಸಾರಿ ನಾನೊಂದು ವೇದಿಕೆಗೆ ಎಲ್ಲರನ್ನು ಮಹಿಳೆಯರನ್ನ ಕೂಡಿಸಿ ನೀವು ಗೌರವಿಸಿದಿರಲ್ಲ, ಅದು ನನಗೆ ಬಹಳ ಹೆಮ್ಮೆ ಅನಿಸಿದ್ದು, ಖುಷಿ ತಂದಿದ್ದು. ಯಾಕೆಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳೋರು, ಹೆಣ್ಣು ಮಗಳಿಗೆ ನೀವು ಅಂದದ, ಚಂದದ, ಗೊಂಬೆಯ, ಗ್ಲಾಮರಸ್ ರೋಲ್ಗಳನ್ನ ಕೊಟ್ಟು ಕೊಟ್ಟು ಬಿಡೋದನ್ನ ಸಾಕು ಮಾಡಿ, ಅವಳಿಗೆ ನಿಜವಾದ ಶಿಕ್ಷಣವನ್ನ, ಅಧಿಕಾರಗಳನ್ನ, ಸಂಪನ್ಮೂಲಗಳನ್ನ ಕೊಟ್ಟು ಅವಳನ್ನ ಶಕ್ತಿಯುತವಳನ್ನಾಗಿ ಮಾಡಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾ ಇದ್ರು. ಇವತ್ತು ನಾವು ನೋಡ್ತೀವಿ ಸ್ವಾಮೀಜಿ, ಎಲ್ಲೇ ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಆ ಹೆಣ್ಣು ಮಗಳಿಗೆ ವೇದಿಕೆ ಮೇಲೆ ಅವಳು ಎಲ್ಲ ಕಷ್ಟಪಟ್ಟಿರ್ತಾಳೆ, ವೇದಿಕೆ ಮೇಲೆ ಸ್ಥಾನ ಕೊಡೋದಿಲ್ಲ. ಬಟ್ ಇಂದಿನ ದಿನಾನೇ ಹೇಳಿರ್ತಾರೆ, ಯಾವ ಬಣ್ಣದ ಸೀರೆ ನೀವು ಉಟ್ಕೊಂಡ್ಬರ್ಬೇಕು, ಯಾವ ತರ ರೆಡಿ ಆಗಿರ್ಬೇಕು, ಅದು ಸೆಲೆಕ್ಷನ್ ಅಲ್ಲೂ ಈ ಹೆಣ್ಮಗಳು ಚೆನ್ನಾಗವಳ, ಆ ಹೆಣ್ಮಗಳು ಚೆನ್ನಾಗಿದ್ದಾಳ ಅಂತ ಎಲ್ಲ ಅಳದು ಪಳದು. ಇಲ್ಲ ಹೆಂಗೆ ಅಂತಂದ್ರೆ ಅವಳು ಪ್ರಾರ್ಥನೆಗೆ ಮತ್ತೆ ಎಲ್ಲ ಬೊಕ್ಕೆ ಕೊಡ್ಲಿಕ್ಕೆ ನೋಡಿದ್ರೆ ಯಾವಾಗಲೂ ವೇದಿಕೆ ಮೇಲೆ ಹೆಣ್ಣು ಮಕ್ಕಳಿಗೆ ಮೈಕ್ ಕೊಟ್ಟು ವೇದಿಕೆ ಮೇಲೆ ಕೂರಿಸಿ ಅವಳಿಗೆ ಸನ್ಮಾನಿಸಲು ಮಾಡ್ತಾರೆ. ಆದ್ರೆ ಖಂಡಿತವಾಗಿ ಎಲ್ಲ ವೇದಿಕೆ ಮೇಲೆ ಹೆಣ್ಣು ಮಕ್ಕಳು ಪ್ರಾರ್ಥನೆ ಅಂತ ಹೇಳ್ತಾಳೆ, ಮತ್ತೆ ಎಲ್ಲರಿಗೂ ಹೂಗುಚ್ಛ ಕೊಡ್ತಾಳೆ, ಎಲ್ಲರಿಗೂ ಹೂಗಂಡ ಕೊಡ್ತಾಳೆ, ಇದನ್ನು ಕಂಪಲ್ಸರಿ ಮಾಡಿಸ್ತಾರೆ. ಇದು ನಿಲ್ಬೇಕು. ಇದು ನಿಂತಾಗ ನೀವು ಮಾಡಿ, ಹೆಣ್ಣು ಮಕ್ಕಳು ಮಾಡಿ, ಅದಕ್ಕೇನು ಮರ್ಯಾದೆ ಹೋಗುವಂತ ಏನು ಕಷ್ಟ ಇಲ್ಲ. ನೀವು
ಮಗಳುತ್ತಿದೆ ಅಂತ ನೋಡಕ್ ಬರಲಿಲ್ಲ ಅಂದ್ರೆ ಯಾವ ಕಡೆ ನಡೆದಿದೆಯಪ್ಪ ಸಮಾಜ? ಇವತ್ತಿನ ವೇದಿಕೆಯಲ್ಲಿ ಸ್ವಾಮೀಜಿಯವರನ್ನ ನಾನು ಕರೆದಿರೋದೇ ಈ ಸ್ತ್ರೀ ಮತ್ತೆ ಸಮಾಜ ಎಂತ ಸಾಗಿದೆ ಅಂತ ಹೇಳಿ. ಹಾಗಾಗಿ ಹೆಣ್ಣು ಮಕ್ಕಳು ಹೊಡೆಯೋರು ಯಾರು? ಪ್ರಪಂಚ ನಡೆಯೋದು ಹೇಗೆ? ಹೆಣ್ಣು ಮಕ್ಕಳನ್ನ ನೀವು ಉಳಿಸಿ ಬೆಳೆಸಿ ನಿಮ್ಮ ಕೀರ್ತಿಯನ್ನ ಪತಾಕೆ ತರ ಹಾರಿಸ್ತಾಳೆ ಒಂದು ದಿನ. ನಮ್ಮೂರು ಮಾರನಹಳ್ಳಿ ಅಂತ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ನನಗೀಗ ಸ್ವಾಮೀಜಿ 50 ವರ್ಷ. ನಾನು 35 ವರ್ಷಗಳ ಹಿಂದೆ ನಮ್ಮ ಊರಲ್ಲಿ ಋತುಮತಿ ಆಗಿದ ತಕ್ಷಣ, ಅಂದ್ರೆ ಹೆಣ್ಣು ಮಕ್ಕಳು ಮೆಚೂರ್ ಆಗಿದ ತಕ್ಷಣ ಒಂದ್ 2-3 ವರ್ಷ ಇಟ್ಕೊಂಡು ಗಂಡುಗಳು ನೋಡಿ ಮದುವೆ ಮಾಡ್ಬೋದು. ನಮ್ಮ ಇಡೀ ಊರಲ್ಲಿ ನನ್ನೆಲ್ಲ ಗೆಳತಿಯರನ್ನ ಮದುವೆ ಮಾಡ್ಬೋದು. ಬಟ್ ನಮ್ಮ ತಂದೆ ಮಾತ್ರ ನನ್ನ ಮಗಳು ಹೋಗ್ಬೇಕು, ನನ್ನ ಮಗಳು ಯಾವತ್ತೂ ನಾನು ಅಪ್ಪ ಮದುವೆ ಆಗ್ತೀನಿ ಅಂತ ಕೇಳ್ತಾರೆ, ಅಲ್ಲಿವರೆಗೂ ಮದುವೆ ಮಾಡೋದಿಲ್ಲ, ನನ್ನ ಮಗಳು ಯಾರ ಹತ್ರನೂ ಕೈ ಚಾಚಿಕೊಂಡು ಕೇಳಬಾರ್ದು ಅಂತ ಹೇಳಿ ನನ್ನ ಅಪ್ಪ ಓದಿಸಿದ್ರು. ನಾನು ಅವ್ರ ಇಡೀ ಊರಿಗೆ ಇವತ್ತು ನನ್ನ ಅಪ್ಪ ಮಕ್ಕಳಿಗೆ ಶಿಕ್ಷಣ, ನನ್ನ ತಂದೆ ಶಿಕ್ಷಣ ಹಳ್ಳಿಯಿಂದ ಬಂದವಳು. ಇವತ್ತು ನಿಮ್ಮ ಮುಂದೆ ಅದು ಚಿತ್ರದುರ್ಗ ಎಲ್ಲೆಲ್ಲ ಗೊತ್ತಿಲ್ಲ ಸಂಸ್ಥೆಯಲ್ಲಿ ಇವತ್ತು ಇಷ್ಟೆಲ್ಲ ಸಾವಿರಾರು ಜನರ ಮುಂದೆ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಂಥ ಪರಮ ಪೂಜ್ಯ ಸನ್ನಿಧಿಯಲ್ಲಿ ಇಂಥವರೆಲ್ಲ ಕಲಾವಿದರು ವಿದ್ಯಾವಂತರ ಎದುರುಗಡೆ ಒಂದು ಸಾಮಾನ್ಯ ಹಳ್ಳಿಯಿಂದ ಬಂದಂತ ಹುಡುಗಿ ನಿಮ್ ಮುಂದೆ ಮೈಕಲ್ಲಿ ಮಾತಾಡ್ತಾರೆ ಅಂದ್ರೆ ಆ ಶಕ್ತಿ ಕೊಟ್ಟಿದ್ದು ನನ್ನ ತಂದೆ ಮತ್ತೆ ಶಿಕ್ಷಣ. ಶಿಕ್ಷಣ ಅಷ್ಟೊಂದು ಮುಖ್ಯ. ಡಾಕ್ಟರ್ B.R. ಅಂಬೇಡ್ಕರ್ ಒಂದು ಮಾತು ಹೇಳ್ತಾ ಇದ್ರು, ಶಿಕ್ಷಣ ಅಂದ್ರೆ ಯಾವ ಹುಲಿ ಹಾಲಿನಂತೆ. ಶಿಕ್ಷಣ ಅಂದ್ರೆ ಹುಲಿ ಹಾಲು ಕುಡಿದವರು ಗರ್ಜಿಸಲೇಬೇಕು, ಹುಲಿ ಹಾಲು ಕುಡಿದವರು. ಹಾಗಾಗಿ ನಾವು ಗರ್ಜಿಸ್ತಾ ಇದ್ದೀವಿ. ಮಹಿಳಾ ಆಯೋಗದ ಅಧ್ಯಕ್ಷೆ ನಮ್ಗೆ ಯಾವುದು ರಾಜಕಾರಣದ ನಮ್ಮ ತಂದೆ ಯಾರು ಮಿನಿಸ್ಟ್ರಲ್ಲ, ಯಾರು ಅಲ್ಲ. ನಾಲ್ಕಾರು ಸಾರ್ವಜನಿಕ ಜೀವನಕ್ಕೆ ಬಂದ್ವಿ. ಆದ್ರೆ ಬಹಳಷ್ಟು ಕಷ್ಟಪಟ್ಟು ನಮ್ಮ ಲತಾ ಅವರು ಶಾಸಕಿ ಇಂಡಿಪೆಂಡೆಂಟ್ ಆಗಿದ್ದು ಯಾವ ಪಕ್ಷದವರು ಟಿಕೆಟ್ ಕೊಡಲಿಲ್ಲ. ಆ ತಾಯಿಗೆ ಚಪ್ಪಾಳೆ ನಿಜವಾಗ್ಲೂ ಇರಬೇಕು. ರಾಜಕೀಯ ಜೀವನದಲ್ಲಿ ಒಂದು ತಾಯಿ ಇಂಡಿಪೆಂಡೆಂಟ್ ಆಗಿ ಗೆಲ್ಲೋದು ಅಷ್ಟು ಸುಲಭ. ನಂತರನೇ ಡೆಂಟಿಸ್ಟ್, ನಾನು ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಅಂತಂದ್ರೆ ಮಕ್ಕಳ ದಂತ ವೈದ್ಯ. ನಾನು ಅವ್ರ ಮಗಳು ಸಹ ನನ್ನ ಜೂನಿಯರ್. ನಾವು ಪಕ್ಷದಲ್ಲೂ ನೋಡಿದ್ದೀವಿ, ತಾಯಿಯಾಗಿ ನೋಡಿದ್ದೀವಿ, ನಟಿಯಾಗಿ ನೋಡಿದ್ದೀವಿ. ಬಹಳಷ್ಟು ಅವಮಾನಗಳನ್ನ ಹೊತ್ತಿ ಇವತ್ತು ಯಶಸ್ಸಿನತ್ತ ಬಂದಿರೋದು ಎಲ್ಲ ಹೆಣ್ಮಕ್ಳು ಅಷ್ಟೇನೆ. ಎಲ್ಲ ಹಂತದಲ್ಲಿ ಅವಮಾನಗಳು ಸಹಜ, ಯಾರು ಅವಮಾನಗಳಿಂದ ಬರೋದಿಲ್ಲ. ಅಕ್ಕ ಮಹಾದೇವಿಯವರು ವಚನ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಬೆಟ್ಟದ ಮೇಲೊಂದು ಮೃಗಗಳಿಗೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೇನಯ್ಯ, ಸಮುದ್ರದ ತೀರದಲ್ಲಿ ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದರೇನಯ್ಯ, ಸಂತೆಯಲ್ಲಿ ಮನೆ ಮಾಡಿ ಶಬ್ದಗಳಿಗೆ ಅಂಜಿದರೇನಯ್ಯ ಅಂತ ಹೇಳ್ತಾರೆ ಅಕ್ಕ ಮಹಾದೇವಿ. ಸ್ತುತಿ ನಿಂದನೆಗಳಿಗೆ ಬಂದಾಗ ಸಮಾನತೆ ಚಿತ್ತದಿಂದ ನಾವು ಎಲ್ಲವನ್ನು ಒಂದೇ ತರ ತಗೋಬೇಕು ಚನ್ನಮಲ್ಲಿಕಾರ್ಜುನ ಅಂತ. ಅಂದ್ರೆ ಅದ್ರ ಅರ್ಥ ಏನು? ನಾವು ಹೆಣ್ಣಾಗಿ ಹುಟ್ಟಿರೋದೇ ನಿಜ. ಯಾವುದೇ ಮೃಗಗಳು ಬರಲಿ, ಅದು ಹುಲಿ ಬರಲಿ, ನಾಯಿ ಬರಲಿ, ನರಿ ಬರಲಿ, ಹಾವು ಬರಲಿ, ಎಲ್ಲ ಎದುರಿಸೋ ಶಕ್ತಿ ಇರಬೇಕು. ಅಂದ್ರೆ ಎಷ್ಟೇ ಅಪಮಾನ ಬರಲಿ, ಅವಮಾನಗಳು ಬರಲಿ, ಎಲ್ಲವನ್ನು ಸನ್ಮಾನ ಬರಲಿ. ಇವತ್ತು ನನ್ನನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ. 2 ವರ್ಷ ಹೋದ್ಮೇಲೆ ನಾನು ಇರೋದಿಲ್ಲ. ಅವಾಗ ನನಗೆ ಯಾರು ಸನ್ಮಾನ ಮಾಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ. ಸ್ವಾಮೀಜಿ ನೀವು ನನ್ನ ಮಾತ್ರ ಕರಿಬೇಕು. ಸ್ವಾಮೀಜಿ ಕರಿತೀರಲ್ಲ ಸ್ವಾಮೀಜಿ? ನಾನು ಇನ್ಸ್ಪಿರೇಷನ್ ಮಕ್ಕಳಿಗೆಲ್ಲ, ಹೌದಾ ಇಲ್ವೋ? ಸೊ ಅವತ್ ಸನ್ಮಾನ ಇಲ್ಲದೆ ಇರ್ಬೋದು, ಅವಮಾನ ಆದಾಗ ಕುಗ್ಗದೆ, ಸನ್ಮಾನ ಮಾಡಿದಾಗ ಹಿಗ್ಗದೆ, ಅಪಮಾನಗಳು ಸೋಲು ಎಷ್ಟೇ ಬಂದ್ರು ಎಲ್ಲವನ್ನು ಒಂದೇ ರೀತಿಯಲ್ಲಿ ತಗೊಂಡು ಮುಂದೆ ಹೋಗ್ಬೇಕು ಅಂತ ಹೇಳಿ ಅಕ್ಕ ಮಹಾದೇವಿಯವರು ಹೇಳ್ತಾರೆ. ಅಂದ್ರೆ ಅಧಿಕಾರ ಬಂದಾಗ ಅಹಂಕಾರ ಬರಬಾರ್ದು,
ಸೋತಾಗ, ನಿಂದನೆಯಾದಾಗ ಮನಸ್ಸಿನಲ್ಲಿ ನೋವಾಗಬಾರದು. ಇವೆರಡನ್ನ ನೀವು ಪಾಲಿಸಬೇಕು ಜಗತ್ತಿನಲ್ಲಿ. ಇವತ್ತು ಎಷ್ಟೋ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಕಡೆಯಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಿ ಮುಗಿಸ್ಬಿಡ್ತೀನಿ. ಆಯೋಗ ಅಂದ್ರೆ ಎಷ್ಟು ಜನಕ್ಕೆ ಗೊತ್ತು? ಕೈ ಎತ್ತಿ. ಮಹಿಳಾ ಆಯೋಗ ನನ್ನ ಮಕ್ಕಳಿಗೆ ಗೊತ್ತೇ ಇಲ್ಲ. ಇಲ್ಲೆಲ್ಲ ನನ್ನ ಪುಟ್ಟ ಮಕ್ಕಳಿದ್ದಾರೆ, ಶಾಲೆ ಮಕ್ಕಳು. ಒಂದು 10 ಜನಕ್ಕೆ ಗೊತ್ತಿರ್ಬೋದು ಅಷ್ಟೇ ಸ್ವಾಮೀಜಿ. ಅಂದ್ರೆ ಮಹಿಳಾ ಆಯೋಗ ಅಂದ್ರೆ ಮಹಿಳೆಯರ ಧ್ವನಿಯಾಗಿ, ಮಹಿಳೆಯರ ರಕ್ಷಣೆಗಾಗಿ, ಮಹಿಳೆಯರ ಭದ್ರತೆಗಾಗಿ, ಮಹಿಳೆಯರಿಗೆ ಸರ್ಕಾರದಿಂದ ಬರುವಂತ ಆರ್ಥಿಕ ಸ್ವಾವಲಂಬನೆಯ ಯೋಜನೆಗಳನ್ನು ಅವರಿಗೆ ಮುಟ್ಟಿಸುವಲ್ಲಿ, ಅವರು ನಂದಾಗ ಅವರ ಕಣ್ಣೀರನ್ನ ಒರೆಸ್ತಾ ಅವರ ಧ್ವನಿಯಾಗಿ ಸರ್ಕಾರಕ್ಕೆ ಮುಟ್ಟುವಂತೆ ಅವರಿಗೆ ಬೇಕಾಗಿರುವಂತ ಯೋಜನೆಗಳನ್ನ, ಕಾನೂನುಗಳನ್ನ ಸರ್ಕಾರಕ್ಕೆ ಹೇಳಿ ಅವರಿಗೆ ರಕ್ಷಣೆ ಮಾಡುವುದೇ ಮಹಿಳಾ ಆಯೋಗ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನಮ್ಮ ಆಯೋಗಕ್ಕೆ ಸ್ವಾಮೀಜಿ ಬೆಳಗ್ಗೆ 7 ಗಂಟೆಗೆ ಫೋನ್ ಎತ್ಕೊಂಡ್ರೆ ರಾತ್ರಿ 11 ಗಂಟೆವರೆಗೂ ಫೋನಲ್ಲಿ ನನಗೆ ಬರೋದಿಷ್ಟೇ, ಮೇಡಮ್ ನನ್ನ ಗಂಡ ಹೊಡಿತಾನೆ. ನಾನು ಅವಾಗ ಇಮ್ಮಿಡಿಯೇಟ್ಲಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ, ಆ ಮಹಿಳಾ ಅಧಿಕಾರಿಗೆ ಫೋನ್ ಮಾಡ್ತೀನಿ, ನೀವು ಹೋಗವ ಅಲ್ಲೋಗು, ನೀ ಅಲ್ಲಿ ಕಂಪ್ಲೇಂಟ್ ಕೊಡು, ನಿನಗೆ ಬಂದಲ್ಲಿ ಕಾಪಾಡ್ತಾರೆ ಅಂತ. ನಮ್ಮ ಮಕ್ಕಳು ಎಷ್ಟು, ಯಾಕೆ ಅಂದ್ರೆ ಕೆಲವೊಂದ್ಸಲ, ಮತ್ತೆ ಎಲ್ಲ ಹೆಣ್ಣು ಮಕ್ಕಳಿದ್ದೀರಾ, ಇವತ್ತು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಇನ್ನೇನೇನೈತೆ, ವಾಟ್ಸಪ್, ಇವೆಲ್ಲ ನೀವು ಫ್ರೆಂಡ್ಸ್ನ ಮಾಡ್ಕೋತೀರಾ, ಹೌದಾ ಇಲ್ವಾ? ನಾನು ಎಲ್ಲ ಗಂಡು ಮಕ್ಕಳು ಹುಷಾರಾಗಿರಿ, ಬಟ್ ಆದ್ರೆ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತೀನಿ, ನೀವು ಬಹಳ ಹುಷಾರಾಗಿರ್ಬೇಕು. ಯಾಕೆ ಅಂದ್ರೆ ನಾನು ಎಷ್ಟೋ ಜನ ಮಕ್ಕಳು ನನಗೆ ಫೋನ್ ಮಾಡ್ತಾರೆ. ನಾನು ಜೇವರ್ಗಿಯಲ್ಲಿ ಕಾಲೇಜಿಗೆ ಹೋಗಿ ಇದೇ ತರ ಅರಿವಿನ ಒಂದು ಸಂವಾದ ಮಾಡಿದ್ದೆ. ಅವಾಗ ಹೇಳಿದ್ದೆ ನಾನು, ನೀವು ಹುಷಾರಾಗಿರ್ಬೇಕು ಅಂತ. ಒಂದು ಹೆಣ್ಮಗಳು ನನಗೆ ಫೋನ್ ಮಾಡ್ತಾಳೆ, ಮೇಡಮ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬ ಹುಡುಗನ ಜೊತೆ ಫ್ರೆಂಡ್ ಆಗಿದ್ದೆ, ಅದಾದ್ಮೇಲೆ ಅವನಿಗೆ ನಾನು ಫೋಟೋ ಕಳಿಸ್ದೆ, ನಾನು ವಿಡಿಯೋ ಕಳಿಸ್ದೆ, ಅದನ್ನೆಲ್ಲ ಉಲ್ಟಾ ಪುಲ್ಟಾ ಮಾಡ್ಕೊಂಡು ನನಗೀಗ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ, ಕೆಟ್ಟ ಮೆಸೇಜ್ ಹಾಕ್ತಾನೆ, ಕೆಟ್ಟ ಸಂದೇಶಗಳನ್ನ ಕಳಿಸ್ತಾನೆ, ಕೆಟ್ಟ ಫೋಟೋಗಳನ್ನ ಕಳಿಸ್ತಾನೆ ಅಂತ. ಪೊಲೀಸ್ ಸ್ಟೇಷನ್ಗೆ ಹೋಗವ ಅಂದ್ರೆ ಭಯ. ಪೊಲೀಸ್ ಸ್ಟೇಷನ್ಗೆ ಹೋಗಕ್ಕೆ ನಿಮ್ಗೆ ಯಾಕೆ ಭಯ? ಪೊಲೀಸರು ನನ್ನ ಜೊತೆ ಬಂದಿದ್ದೀರಲ್ಲ, ನೀವೆಲ್ಲ ಪೊಲೀಸರು ಇಲ್ಲಿ ಬನ್ನಿ, ವೇದಿಕೆ ಮೇಲೆ ಬನ್ನಿ, ನಮ್ಮ ಮಕ್ಕಳಿಗೆ ನೀವು ಬರಬೇಕು. ಪ್ಲೀಸ್ ಕಮ್ ಇನ್, ಪ್ಲೀಸ್ ಕಮ್. ಆಲ್ ಪೊಲೀಸ್, ನೀವೆಲ್ಲ ಬನ್ನಿ, ನೀವೆಲ್ಲ ಸ್ನೇಹಿತರು, ಈ ಮಹಿಳಾ ಸ್ನೇಹಿತರು ಬನ್ನಿ, ಬನ್ನಿ, ಗಂಡು ಮಕ್ಕಳು ಬರಬೇಕು, ಬನ್ನಿ. ನಾನು ಕೇಳಿದೆ ಮೇಡಮ್, ಎಷ್ಟು ಜನ ಪೊಲೀಸ್ ಸ್ಟೇಷನ್ ಹೋಗಕ್ಕೆ ಭಯ ಬೀಳ್ತೀರ ಅಂದ್ರೆ ಇಡೀ ಎಲ್ಲ ಸಭಾಂಗಣದಲ್ಲಿರೋರೆಲ್ಲ ಕೈ ಎತ್ತಿದ್ರು. ಈಗ ನಾನು ಕೇಳ್ತೀನಿ ನಿಮಗೆಲ್ಲ, ಎಷ್ಟು ಜನಕ್ಕೆ ಪೊಲೀಸ್ ಸ್ಟೇಷನ್ ಹೋಗಕ್ ಭಯ ಇದೆ? ಕೈ ಎತ್ತಿ. ಇಲ್ಲಿ ನಮ್ಮ ಹೆಣ್ಮಕ್ಳಿಗೆಲ್ಲ ಭಯ. ಇಲ್ಲೆಲ್ಲ ಧೈರ್ಯ, ಗಂಡಮಕ್ಕಳು ಪೊಲೀಸರು ಬೇರೆ ಬರಲೇ ಇಲ್ಲ. ನಮ್ಮ ಪೊಲೀಸ್ ಅಧಿಕಾರಿ ಹೋಗಿದ್ದಾರೆ, ಬನ್ನಿ ಪ್ಲೀಸ್. ನಿಮ್ಮ ತರಳುಪಾಳ ಸಂಸ್ಥೆಯಲ್ಲಿ ಓದಿದಂತ ಹೆಣ್ಮಗಳು ದೊಡ್ಡ ಪೊಲೀಸ್ ಅಧಿಕಾರಿ. ನಮ್ಮ ಹೆಣ್ಮಕ್ಳು ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ಸ್ಪಂದಿಸಲಿಲ್ಲ ಅಂದ್ರೆ ನಾವು ಫೋನ್ ಮಾಡೋದೇ ಇವರಿಗೆ, ಕವಿತಾ ನೋಡವ, ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಪೊಲೀಸರು ಸ್ಪಂದಿಸ್ತಾ ಇಲ್ಲ ಅಂತ ಸ್ವಲ್ಪ ನೋಡವ ಅಂದ ತಕ್ಷಣ ಇಮಿಡಿಯೇಟ್ ಕಾದ ಫೋನ್, ಏನಕ್ಕೆ ಆ ಹೆಣ್ಮಕ್ಳು ಬಂದಾಗ ನೀವು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ. ಪೊಲೀಸರು ಎಲ್ಲರೂ ಕೆಟ್ಟವರಲ್ಲ, ಅವರಿಲ್ಲದೆ ನಮ್ಮನ್ನ ಕಾಪಾಡೋದಕ್ಕೆ. ನಿಮ್ಗೆಲ್ಲರಿಗೂ ಹೇಳ್ತೀನಿ, ಇಡೀ ದೇಶದಲ್ಲಿ ಇವತ್ತು ಬೆಂಗಳೂರಿಗೆ ಅತಿ ಹೆಚ್ಚು ಸುರಕ್ಷಿತವಾದ ನಗರ ಅಂತ ಒಂದು ರೀಸೆಂಟ್ ಒಂದು ಸರ್ವೆ ಹೇಳಿದೆ. ಅದು ಯಾರಿಂದ? ಅದು ಪೊಲೀಸ್ ಇಂದಾನೆ. ಪೊಲೀಸ್ ಇಲ್ಲ ಅಂತಂದ್ರೆ ಒಬ್ಬನೊಬ್ಬನ ಕರೆದಾಕೊಂಡು ಒಬ್ಬನೊಬ್ಬನ ಹೊಡೆದಾಕೊಂಡು. ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಹೆಣ್ಣು ಮಕ್ಕಳು ಏನೇ ತೊಂದರೆ ಆದ್ರೆ ಪೊಲೀಸ್ ಸ್ಟೇಷನ್ ಹೋಗೋದಕ್ಕೆ ಭಯ ಬೀಳ್ಬೇಕಲ್ವ? ಅವ್ರಿಲ್ಲದೆ ನಮ್ಮನ್ನು ಕಾಪಾಡಕ್ಕೆ, ಅವ್ರಿಲ್ಲದೆ ನಮ್ಮನ್ನು ನೋಡ್ಕೊಳ್ಳಕ್ಕೆ. ಅತ್ತೆ ಮಾವ ಸ್ವಾಮೀಜಿ ತುಮಕೂರಲ್ಲಿ ಏನೋ ಮಕ್ಕಳು ನೋಡೋದು ನೀವು ಬೇರೆ ಆಗ್ತದೆ.
ದಿನ ಒಂದು ಸರ್ವೆ ಹೇಳುತ್ತೆ ಸ್ವಾಮೀಜಿ. ಕವಿತಾ ಸ್ವಾಮೀಜಿ ಅಂತ ನಮ್ಮ ಟೀಚರು ಸ್ವಾಮಿ ಹೇಳ್ತಾ ಇರ್ತಾರೆ, ಒಂದು ಸರ್ವೆ ಮಾಡಿದ್ದಾರೆ. ಭಾರತ ದೇಶದಲ್ಲಿ 68% ಗಂಡಸರು ದಿನ ಹೆಂಡತಿನ ಹೊಡಿಬೇಕು, ಹೊಡೆದ್ರೆ ಮಾತ್ರ ಮನೆ ಸರಿಯಾಗಿ ನಡೆಯುತ್ತೆ ಅಂತ ಅನ್ನೋದಾಗುತ್ತೆ. ಮತ್ತೆ ಇನ್ನೊಂದು 28% ಜನ ಇಡೀ ಭಾರತ ದೇಶದಲ್ಲಿ ಗಂಡಂದಿರು ಪ್ರತಿದಿನ ಹೆಂಡತಿನ ಹೊಡಿತಾರಂತೆ. ಇದು ನಮ್ಮ ದೇಶದಲ್ಲಿ ನಿಜವಾಗ್ಲೂ ನಡೆಯೋದು. ಸೊ ಹಾಗಾಗಿ ದಿನ ಹೊಡೆಯೋದ್ರೆ ನೀವೇನಾದ್ರೂ ಹಂಗೆ ಎದುರು ಮನೆ ಕೂತ್ರೆ ಸಾಯೋವರೆಗೂ ಹೊಡಿತಾರೆ. ಸೊ ನೀವು ಏನ್ ಮಾಡ್ಬೇಕು ಅಂತೀರ? ಒಂದೇ ಏನ್ ಮಾಡ್ಬೇಕು? ಪೊಲೀಸ್ ಸ್ಟೇಷನ್ ಹೋಗಿ, ನೋಡಪ್ಪ ಇನ್ನೊಂದ್ಸಲ ನೀನ್ ನನ್ನ ಮೈ ಮುಟ್ಟಿದ್ರೆ ನೀನ್ ಒಳಗೆ ಹೋಗ್ತೀಯಾ ಅಂತ ಎದುರಿಸಿದ್ರೆ ಅಟ್ಲೀಸ್ಟ್ ನಿಮ್ಮನ್ನ ಹೆದರ್ಕೊಂಡಾದ್ರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋದು ನಮಗೆ ಶೋಷಣೆಗೆ ಒಳಗಾಗಬೇಡ್ರಿ. ಹೆಣ್ಮಕ್ಳು ಯಾವಾಗ ಹೇಳೋರು, ಅಂಬೇಡ್ಕರ್ ಅವ್ರ ಮಾತು ಹೇಳ್ತಾರೆ, ಈ ಜಗತ್ ನಮ್ಮ ನಾಡಿನಲ್ಲಿ ಅಲ್ಪಸಂಖ್ಯಾತರು ಯಾರಾದ್ರೂ ಇದ್ರೆ ಅದು ಹೆಣ್ಮಕ್ಳು ಅಂತೆ. ಸ್ವಾಮೀಜಿ ಯಾಕೆ ಅಂದ್ರೆ ಅಂಬೇಡ್ಕರ್ ಪ್ರಕಾರ ಯಾವ ಹೆಣ್ಮಕ್ಳಿಗೆ ಅಧಿಕಾರ ಇಲ್ಲ, ಯಾವ ಹೆಣ್ಮಕ್ಳಿಗೆ ಸಂಪನ್ಮೂಲಗಳಿಲ್ಲ, ಆ ಹೆಣ್ಮಕ್ಳು ಅಲ್ಪಸಂಖ್ಯಾತರೇ. ನಮ್ಮ ಲತಾಕ ಹೇಳ್ತಾ ಇದ್ರು, ನಮ್ಗೆ ಟಿಕೆಟ್ ಕೊಡ್ರಪ್ಪ ಅಂದ್ರೆ ನಿಮ್ಮ ಹತ್ರ ದುಡ್ಡು ಎಷ್ಟು, ನಿಮ್ಮ ಹತ್ರ ಜನಬಲ ಎಷ್ಟು, ನೀವು ಕೊಟ್ಟು ನೋಡ್ರಪ್ಪ. ನಮಗೆ ದುಡ್ಡು ಬೇಕಾಗಿಲ್ಲ, ಜನಬಲ ಸಾಕು, ಗೆದ್ದು ಬರ್ತೀವಿ. ಕಿತ್ತೂರು ರಾಣಿ ಚೆನ್ನಮ್ಮನ ಮನೆ ಬರ್ತೀವಿ ನಾವು. ಎದೆ ಗೊತ್ತದಿಲ್ಲ, ಚಿಕ್ಕ ವಯಸ್ಸಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಗಂಡನೆಲ್ಲ ಕಲ್ಕೋತಾಳೆ. ಚಿಕ್ಕ ಮಗುವನ್ನ ಎದುರಿಗೆ ಕಟ್ಕೊಂಡು ಕುದುರೆ ಮೇಲೆ ಹತ್ತಿ ಹೋರಾಟವನ್ನ ಮಾಡ್ತಾಳೆ. ಯಾರ ವಿರುದ್ಧ? ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಅಂತ ಚೆನ್ನಮ್ಮನ ನಾಡಲ್ಲಿ, ಅಂತ ಓಬವ್ವನ ನಾಡಲ್ಲಿ ಹುಟ್ಟಿರೋ ಹೆಣ್ಮಕ್ಳಿಗೆ ಜನಬಲ ಇಲ್ಲವಾ? ಇರ್ತದಲ್ಲ. ಇಷ್ಟು ಹೇಳ್ತಾ ನೀವೆಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಶಿಕ್ಷಿತರಾಗಿ ಚೆನ್ನಾಗಿ ಓದಿ. ಯಾರೇ ನಿಮಗೆ ಶೋಷಣೆ ಮಾಡಿದ್ರೆ ಅದು ಮೊಬೈಲ್ ಇರ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು. ಮೊಬೈಲ್ ಅಲ್ಲಿ ಮಾಡಿದ್ರೆ ಫ್ರೀ ಹೆಲ್ಪ್ ಲೈನ್ ನಂಬರ್ ಎಷ್ಟು ಜನ ಗೊತ್ತು? ಮೊಬೈಲ್ ಅಲ್ಲೇ ಫೋನ್ ಮಾಡಬೇಕು ನೀವು. ಮೊಬೈಲ್ ನಲ್ಲಿ ಯಾರಾದ್ರೂ ನಿಮಗೆ ಕಾನ್ಸೆಪ್ಟ್ ಕೊಡ್ತಾ ಇದ್ರೆ ಎಷ್ಟು ಯಾವ ಫ್ರೀ ಹೆಲ್ಪ್ ಲೈನ್ ನಂಬರ್ 1930 ಎಲ್ಲ ಬರ್ಕೊಂಡ್ಬಿಡಿ. 19 ನಿಮಗೆ ಯಾರಾದ್ರೂ ಹೊಡೆಯೋದು ಯಾರೋ ಒಬ್ಬ ಫಾಲೋ ಮಾಡ್ತಿರ್ತಾನೆ, ಗುರಾಯಿಸ್ತಿರ್ತಾನೆ, ಟಾರ್ಚರ್ ಕೊಡ್ತಾ ಇರ್ತಾನೆ, ಮನೇಲಿ ಗಂಡ ಹೊಡಿತಾನೆ, ಯಾರು ಎದುರುಗಡೆ ಗಲಾಟೆ ಮಾಡ್ತಾರೆ, ಇಮ್ಮಿಡಿಯೇಟ್ಲಿ 10 ನಿಮಿಷಕ್ಕೆ ಪೊಲೀಸ್ ನಿಮ್ಮ ಹತ್ರ ಬರಬೇಕು. ಯಾವ ನಂಬರ್ ಮಾಡ್ತೀರಾ? ಈ ಕಡೆ ಬರ್ತಾರೆ, ಈ ಕಡೆ ಬರ್ತಾರೆ. ಎಷ್ಟು ಜನ ಬಂದು ಕೈ ಎತ್ತಿ ನೋಡಿ. ಅರ್ಧದಿಂದ ಜಾಸ್ತಿ ನನಗೆ ಗೊತ್ತೇ ಇಲ್ಲ ಯಾವ ನಂಬರ್ ಮಾಡಬೇಕು ಅಂತ. ನಾವೇ ಈಗ ನಾನೇ ನೋಡ್ತಿರ್ತೀವಪ್ಪ, ಯಾರೋ ಚುನಾಯಿಸಿದ್ರು, ಇಮಿಡಿಯೇಟ್ಲಿ ನಾವು ಪೊಲೀಸ್ ಕರೀಬೇಕು. ಯಾವ ನಂಬರ್ ಮಾಡಬೇಕು ಅಲ್ಲವಾ? 112 ಎಷ್ಟು? ಇದು ಎಮರ್ಜೆನ್ಸಿ ಹೆಲ್ಪ್ ಲೈನ್ ಕರ್ನಾಟಕದ್ದು. ನೀವು ಮಾಡಿ 10 ನಿಮಿಷ ಪೊಲೀಸ್ ಬರ್ತಾರೆ ನಿಮ್ಮ ಹತ್ರ. ಎಷ್ಟು ನಂಬರ್ ಹೇಳಿ? 112 ನಿಮ್ಮ ಮನೆಯಲ್ಲಿ ನೋಡೋದೆಲ್ಲ ಅವ್ರು ಬಂದ್ಬಿಟ್ಟು ಬಾಗಿಲಿಗೆ. ಇನ್ನೊಂದು ಮಕ್ಕಳಿಗೆ ತೊಂದರೆ ಆದ್ರೆ ಯಾವ ನಂಬರ್ ಮಾಡಬೇಕು? 10, 9, 8, 10ನೇ ಕ್ಲಾಸ್, 9ನೇ ಕ್ಲಾಸ್, 8ನೇ ಕ್ಲಾಸ್ ನೆನಪಿಟ್ಕೊಳ್ಳಿ. ಇವೆರಡು